ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಗೌಡ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಮೀಶೋ ಪ್ರಾಡಕ್ಟ್ಸನ್ನು ಬೈ ಮಾಡಿದೆ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂಥರ ಮೀಶೋ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಲ್ಲ ಬಿಲೋ 300 ಇದೆ. ನಿಮಗೂ ಸಹ ಯೂಸ್ ಆಗ್ಬೋದು. ಬನ್ನಿ ಒಂದೊಂದಾಗಿ ಪ್ರಾಡಕ್ಟ್ಸನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಫಸ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋದು ನಾವು ದೇವ್ರ ಪೂಜೆಗೆ ಅಂತ ಬಳಸುವಂತಹ ಧೂಪದ ಕೋನ್ಗಳು ಅಂತ ಏನು ಬರುತ್ತೆ, ಧೂಪ ಬರುತ್ತೆ ನೋಡಿ ಅದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ 3 ಡಿಫ್ರೆಂಟ್ ಪ್ಯಾಕೆಟ್ ಇದೆ. ಪ್ರತಿಯೊಂದು ಪ್ಯಾಕೆಟದು ಇನ್ಸೆನ್ಸು ಅಂದರೆ ಫ್ಲೇವರ್ ಏನಿದೆ ಆರೋಮದು ಅದು ಬೇರೆ ಬೇರೆ ಇದೆ. ಒಂದು ಮಲ್ಲಿಗೆದು, ಒಂದು ರೋಸ್ದು, ಮತ್ತು ಇನ್ನೊಂದು ಬಂದ್ಬಿಟ್ಟು ಶ್ರೀಗಂಧ. ಅದು ಇವು ಮೂರನ್ನು ಸಹ ಒಂದೇ ಪ್ಯಾಕೆಟಲ್ಲಿ ನಾವು ಅದನ್ನು ಬೈ ಮಾಡ್ಬೋದು. ಕಸ್ತೂರಿ, ಗುಲಾಬಿ ಮತ್ತು ಮಲ್ಲಿಗೆದು, ಇದು 3 ಫ್ಲೇವರ್ಸ್ದು ಸಹ ಇರುತ್ತೆ. ಅದಲ್ಲದೆ ಸೆಪರೇಟಾಗಿ ಪ್ಯಾಕ್ ಮಾಡಿ ಸಹ ಕೊಟ್ಟಿರ್ತಾರೆ. ಟೋಟಲ್ಲು 300 ಗ್ರಾಮ್ಸ್ ಇರುತ್ತೆ. ಇದ್ರ ಪ್ರೈಸ್ ಬಂದು ನಾನು ಬೈ ಮಾಡಬೇಕಾದ್ರೆ 105 ರೂಪೀಸ್ ಆಯಿತು. ಸೊ ವರ್ತ್ ಅಂತ ಹೇಳಿ ಅನ್ನಿಸ್ತು. ನಿಮ್ಗೇನಾದರೂ ಈ ಪ್ರಾಡಕ್ಟು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಪ್ರೈಸು ತುಂಬಾ ಕಡಿಮೆ ಇದೆ. ಮನೆಗೆ ಪೂಜೆಗೆ ಬಳಸುವಂಥವ್ರು ಇದನ್ನು ಬೈ ಮಾಡ್ಬೋದು. ಇನ್ನು ಸೆಕೆಂಡ್ ಪ್ರಾಡಕ್ಟ್ ಏನಿದೆ ಅಂತ ಹೇಳಿಬಿಟ್ಟು ಅನ್ಬಾಕ್ಸ್ ಮಾಡೋಣ ಬನ್ನಿ. ಪ್ಯಾಕಿಂಗ್ ಎಲ್ಲ ನಾರ್ಮಲ್ ಆಗಿ ಮೀಶೋ ಕವರ್ನೇ ಹಾಕಿ ಕೊಟ್ಟಿರ್ತಾರೆ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಒಂದು ಗಾಗಲ್ಸ್ ಆಗಿರುತ್ತೆ. ಈ ಗಾಗಲ್ಸು ಯೂಶ್ವಲಿ ಬೈಕರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನನ್ನ ಹಸ್ಬೆಂಡು ಬೇಕು ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ರು. ಓಕೆ, ರಿವ್ಯೂ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಲೋ ಬಜೆಟಲ್ಲಿ ಈ ರೀತಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇಲ್ಲಿ ಬಂದ್ಬಿಟ್ಟು ಒಂಥರ ಯೆಲ್ಲೋ ಕಲರು ಗ್ಲಾಸ್ ಇದೆ, ಮತ್ತು ಪ್ಯಾಕಿಂಗ್ನು ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಡೋಕೆ ಅಂತ ಹೇಳಿ ಸೆಪ್ರೇಟಾಗಿ ಒಂದು ಬಾಕ್ಸನ್ನು ಸಹ ಕೊಟ್ಟಿದ್ದಾರೆ. ತುಂಬ ಅಫೋರ್ಡೆಬಲ್ಲು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು. ಇನ್ನು ಈ ಪ್ರಾಡಕ್ಟು ಪ್ರೈಸ್ ಬಂದ್ಬಿಟ್ಟು 185 ರೂಪೀಸ್ ಇದೆ. ಸೊ ಇವಾಗ ಮೀಶೋದಲ್ಲಿ ಸೇಲ್ ನಡೀತಾ ಇರೋದ್ರಿಂದ ನಿಮ್ಗೇನಾದರೂ ಈ ರೀತಿಯಾಗಿ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ಬೈ ಮಾಡ್ಬೋದು. ಹಾಗೆ ಇದ್ರದ್ದು ಲಿಂಕ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿ ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ಇದಂತೂ ಒಂದು ವರ್ತ್ ಮತ್ತು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಅನ್ನಿಸ್ತು. ನಿಮ್ಗೇನಾದರೂ ಗಾಗಲ್ಸ್ ಅನ್ನೋದು ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ಈ ರೀತಿ ಟ್ರೆಂಡಿ ಆಗಿರುವಂತಹದನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಅಂತ ಹೇಳಿ. ಅದೇ ರೀತಿ ಬೇರೆ ಬೇರೆ ಕಲರ್ಸ್ದು ಸಹ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಹೇಳಿ ಬನ್ನಿ ನೋಡೋಣ. ನೋಡ್ತಾ ಇದ್ದೀರಾ ಅಲ್ವಾ, ಚಿಕ್ಕ ಕವರ್ ಇದೆ. ಇದು ಬಿಲೋ 100 ರೂಪೀಸೇ ಬೈ ಮಾಡಿರೋದು. ಇದೇನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ಜೀನ್ಸ್ನ ಯೂಸ್ ಮಾಡಬೇಕಾದ್ರೆ ಜೀನ್ಸ್ದು ಬಟನ್ದೆಲ್ಲ ನಮ್ಮದು ಕೆಲವೊಂದು ಸಲ ಹಾಳಾಗ್ತಾ ಇರುತ್ತೆ. ಆವಾಗ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ನಾವು ಮತ್ತೆ ಅಂಗಡಿಗೆಲ್ಲ ತೊಗೊಂಡೋಗ್ಬೇಕು. ಒಂದೊಂದ್ಸಲ ಯಾರು ರೀಪ್ಲೇಸ್ ಮಾಡ್ತಾರೆ, ಹೊಸ ಜೀನ್ಸನ್ನೇ ತೊಗೊಂಡ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಲ್ವಾ. ಅದಕ್ಕೋಸ್ಕರ ಮೀಶೋದಲ್ಲಿ ಕಡಿಮೆ ಬಜೆಟ್ಗೆ ಜೀನ್ಸ್ದು ಏನಿದೆ ಅದರದ್ದು ಬಟನ್ಸನ್ನು ಅವೈಲೇಬಲ್ ಇದೆ. ನಾವೇ ಈಸಿಯಾಗಿ ಮನೆಯಲ್ಲೇ ಜೀನ್ಸ್ದು ಬಟನ್ ಹಾಳಾಗಿದ್ರೆ ರೀಪ್ಲೇಸ್ ಮಾಡ್ಕೊಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇದರದ್ದು ಪ್ರೈಸ್ ಬಂದ್ಬಿಟ್ಟು 80 ರೂಪೀಸು. ಟೋಟಲ್ಲು 25 ಕ್ವಾಂಟಿಟಿ ಇರುತ್ತೆ. ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ. ವಿ ಆಲ್ರೆಡಿ ಯೂಸ್ಡ್ ಇಟ್. ಸೊ ಮಸ್ಟ್ ಬೈ ಪ್ರಾಡಕ್ಟ್. ಇನ್ ಕೇಸ್ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಯು ಕ್ಯಾನ್ ಗೋ ವಿತ್ ದಟ್. ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತ ಹೇಳಿದ್ರೆ ಇದು ಸಹ ಗಾಗಲ್ಸೇ ಆಗಿರುತ್ತೆ. ಇದು ಸೆಟ್ ಆಫ್ 3 ಇದೆ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ಸೆಟ್ ಆಫ್ 3 ಮತ್ತು ಅದು ಡಿಫ್ರೆಂಟ್ ಸ್ಟೈಲಲ್ಲಿದೆ. ಇದು ಬ್ಲಾಕ್. ಯೂಶ್ವಲಿ ನಾವೇನಾದ್ರೂ ಬಿಸಿಲಿಗೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಸ್ಟೈಲಿಂಗ್ ಮಾಡೋಕ್ಕೆ, ಅದಲ್ಲದೆ ಫೋಟೋಸ್ ಏನಾದರೂ ತೊಗೋತಿದ್ದೀವಿ ಅಂದರೆ ಈ ರೀತಿಯಾಗಿ ಗಾಗಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಕಡಿಮೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. 3 ಗಾಗಲ್ಸ್ ಏನಿದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿನಿಶಿಂಗು ತುಂಬ ಚೆನ್ನಾಗಿದೆ. ಹಾಗೆಯೇ ಹಾಕೊಂಡಾಗ ಕಂಫರ್ಟ್ ಆಗಿನೂ ಸಹ ಇದೆ. 3 ಡಿಫ್ರೆಂಟ್ ಸ್ಟೈಲಲ್ಲಿ ಇರೋದ್ರಿಂದ ನಮಗೆ 3 ಕಡಿಮೆ ದುಡ್ಡಲ್ಲಿ 3 ಗಾಗಲ್ಸು ಒಟ್ಟಿಗೆ ಸಿಗ್ತಾ ಇದೆ. ಸೊ ಇನ್ ಕೇಸ್ ಏನಾದರೂ ನೀವು ಗಾಗಲ್ಸ್ನ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಪ್ರಾಡಕ್ಟು ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಡ್ಯಾಮೇಜ್ ಇರಲಿಲ್ಲ. ಹಾಗೆಯೇ ಕಂಫರ್ಟ್ ಆಗಿನೂ ಸಹ ಇತ್ತು. ಇದು 3 ಗಾಗಲ್ಸ್ ಸೇರಿಸಿ ನನಗೆ ಕಾಸ್ಟ್ ಆಗಿದ್ದು 227 ರೂಪೀಸ್, 227 ರೂಪಾಯಿ. ಸೊ ಮೀಶೋದಲ್ಲಿ ಈ ರೀತಿಯಾಗಿ ಪ್ರಾಡಕ್ಟ್ಸು ಕಡಿಮೆ ದುಡ್ಡಲ್ಲೇ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಬಜೆಟ್ ಫ್ರೆಂಡ್ಲಿಲಿ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಇದೇ ರೀತಿ ಬೇರೆ ಪ್ಯಾಟರ್ನಲ್ಲಿ ಇರುವಂತಹದ್ದು ತುಂಬ ಗಾಗಲ್ಸ್ ಇದೆ. ರಿವ್ಯೂಸು ಸಹ ತುಂಬ ಚೆನ್ನಾಗಿದೆ. ಸೊ ನೀವು ವರಿ ಮಾಡ್ಕೊಳ್ದೇ ಯು ಕ್ಯಾನ್ ಬೈ ಅಂತ ಹೇಳಿ ಅನಿಸುತ್ತೆ.
ಸೊ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಹೇಳಿ ನೋಡೋಣ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ಬೈ ಮಾಡಿರೋದೆಲ್ಲ ಆಲ್ಮೋಸ್ಟು ಬಿಲೋ 200, ಬಿಲೋ 100, ಬಿಲೋ 300 ಅಷ್ಟೇ ಬೈ ಮಾಡ್ತಿರೋದು. ಸೊ ಇನ್ನು ಈ ಪ್ರಾಡಕ್ಟು ನಾನು ಏನು ತೋರಿಸ್ತಾ ಇದ್ದೀನಿ, ಯೂಶ್ವಲಿ ಮನೆಯಲ್ಲಿ ಯಾರೆಲ್ಲ ಹೆಂಗಸರು ಇರ್ತಾರೆ ಅವ್ರಿಗೆ ಯೂಸ್ ಆಗುವಂಥದ್ದು. ನಾವೇನಾದರೂ ಪ್ರಾಡಕ್ಟ್ಸನ್ನು ತೊಗೊಂಡಾಗ ಕವರಲ್ಲಿ ಏನಿರುತ್ತೆ ಅದನ್ನೊಂದ್ಸಲ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಇನ್ನು ಮಿಕ್ಕದನ್ನು ಕವರಲ್ಲೇ ಇಡ್ತೀವಿ, ಆದರೆ ಅದನ್ನು ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿಯಾಗಿ ರೀಪ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಇದೊಂದು ಕ್ಲಿಪ್ಸನ್ನು ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಸೈಜಲ್ಲಿದೆ, 3 ಡಿಫ್ರೆಂಟ್ ಸೈಜಲ್ಲಿ, ಈಚು 6 ಇದೆ ನೋಡಿ. ಸೇಮ್ ಕಲರಲ್ಲೇ 3 ಸೆಟ್ಸ್ ಬರುತ್ತೆ ಡಿಫ್ರೆಂಟ್ ಸೈಜಲ್ಲಿ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಇದನ್ನು ಸಹ 80 ರುಪೀಸು. ಆರಾಮಾಗಿ ನಾವು ಮೀಸೋದಲ್ಲಿ ಬೈ ಮಾಡ್ಬೋದು. ಯೂಶ್ವಲಿ ಮನೇಲಿ ಹೆಂಗಸರು ಯಾರೆಲ್ಲ ಅಡುಗೆ ಮಾಡ್ತಾ ಇರ್ತೀರಾ, ಕೆಲವೊಂದಷ್ಟು ಧಾನ್ಯಗಳಾಗಿರ್ಬೋದು, ಪೌಡರ್ಸ್ ಆಗಿದ್ರು, ನಾವು ಅದನ್ನು ತೆಗೆದ್ಬಿಟ್ಟು ಎಷ್ಟು ಬೇಕು ಯೂಸ್ ಮಾಡಿಬಿಟ್ಟು ಮತ್ತೆ ನಾವು ಕ್ಲೋಸ್ ಮಾಡಿ ಇಡೋಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತೀವಿ. ಹಾಗಿದ್ದಾಗ ಈ ರೀತಿ ಕ್ಲಿಪ್ಸನ್ನು ಯೂಸ್ ಮಾಡ್ಬೋದು. ಇದು ಬಿಲೋ 100 ರುಪೀಸ್ ಇದೆ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಯು ಕ್ಯಾನ್ ಗೋ ವಿತ್ ದಿಸ್. ಮೀಸೋದಲ್ಲೇ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗ್ತಿರ್ಬೇಕಾದ್ರೆ ಬೇರೆ ಎಲ್ಲೇ ಯಾಕೆ ಹೋಗ್ಬೇಕಲ್ವಾ? ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಹೋಮ್ ಡೆಕೋರ್ ಆಗಿರುತ್ತೆ. ಏನಾದರೂ ಪ್ಲೇನ್ ವಾಲ್ ಇದ್ದಾಗ ನಾವೇನಾದರೂ ಅದಕ್ಕೆ ಡೆಕೋರ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಪ್ಲೇನೇ ಕಾಣಿಸ್ತಿದೆ ಅಂತ ಹೇಳಿ ಅಂದ್ಕೊಂಡಾಗ ನಾವು ಈ ರೀತಿಯಾದಂತಹ ಪ್ರಾಡಕ್ಟ್ಸನ್ನು ಮೀಸೋಲಿ ಬೈ ಮಾಡ್ಬೋದು. ಇದು ಬಂದುಬಿಟ್ಟು ಲವ್ ಅನ್ನೋದು ಲೆಟರ್ಸ್ ಇರುತ್ತೆ ಮತ್ತು ಅದಕ್ಕೆ ಹೋಲ್ಡರ್ ಇರುತ್ತೆ. ಸೊ ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಚ್ ಲೆಟರ್ಗೂ ಸಹ ಹೋಲ್ಡರ್ನ ಫಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿ ಸೆಪ್ರೇಟಾಗಿ ಹೋಲ್ ಮಾಡಿದ್ದಾರೆ. ಅದಲ್ಲದೆ ನಾವು ವಾಲ್ಗೆ ಏನಾದರೂ ಹುಕ್ಕಲ್ಲಿ ಹಾಕ್ತೀವಿ ಅಂತ ಹೇಳಿದರೆ ಅದಕ್ಕೂ ಸಹ ಸೆಪ್ರೇಟಾಗಿ ಹೋಲನ್ನು ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟು ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ವಾಲ್ ಮೇಲೆ ಹಾಕಿದಾಗ, ಲೈಟ್ ಕಲರ್ಸ್ ಮೇಲೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ರೀತಿ ಬಜೆಟ್ ಫ್ರೆಂಡ್ಲಿಯಾಗಿ ನೀವೇನಾದರೂ ಹೋಮ್ ಡೆಕೋರ್ನ ನೋಡಬೇಕು ಅಂತ ಹೇಳಿ ಅಂತ ಇದ್ದರೆ ಯು ಕ್ಯಾನ್ ಗೋ ವಿತ್ ದಿಸ್. ಸಿಂಪಲ್ಲಾಗಿ ನಾವೇನಾದರೂ ಸ್ಟಡಿ ರೂಮ್ ಆಗಿರ್ಬೋದು, ಇಲ್ಲ ನಮ್ಮ ಬೆಡ್ರೂಮ್ ಆಗಿರ್ಬೋದು ಡೆಕೋರೇಟ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಈ ರೀತಿಯಾದಂತಹ ಪ್ರಾಡಕ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೋಲ್ಡರ್ ಇರೋದ್ರಿಂದ ನಾವು ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿ ಕೀ ಬಂಚ್ ಆಗಿರ್ಬೋದು, ಇಲ್ಲ ಸ್ಮಾಲ್ ಡಾಲ್ಸ್ ಆಗಿರ್ಬೋದು, ಇಲ್ಲ ನಾವು ದೀಪ ಥರ ಏನು ಬರುತ್ತೆ ಅದನ್ನೇ ಎಲ್ಲ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ. ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ವಾಲ್ಗೆ ಡೆಕೋರೇಟ್ ಮಾಡಿದ್ದೀನಿ, ಯಾವ ರೀತಿ ಡಿಸ್ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಿರೋದ್ರಿಂದ ಪ್ರಾಡಕ್ಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಪ್ರಾಡಕ್ಟ್ದು ಪ್ರೈಸ್ ಬಂದುಬಿಟ್ಟು 104 ರುಪೀಸ್ ಆಯಿತು. ಅಂದರೆ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ಮುಂದಿನ ಪ್ರಾಡಕ್ಟ್ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಓಪನ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಿದ್ದೀರಾ ಅಲ್ವಾ, ಧೂಪ ಇಡುವಂತಹ ಸ್ಟ್ಯಾಂಡು. ಟ್ರೆಂಡಿಯಾಗಿ ಟ್ರೆಡಿಷ್ನಲ್ ಆಗಿರುವಂಥದ್ದು, ವುಡ್ಡಿಂದ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಲಾಕು ಸಹ ಇದೆ. ಮತ್ತು ಧೂಪ ಎಲ್ಲನೂ ಪ್ಲೇಸ್ ಮಾಡೋಕ್ಕೆ ಅಂತ ಹೇಳಿ ಒಳಗಡೆ ಸ್ಟೀಲಲ್ಲಿ ಒಂದು ಬೌಲನ್ನು ಸಹ ಕೊಟ್ಟಿದ್ದಾರೆ. ಅಲ್ಲಿಂದ ಸ್ಮೋಕು ಆಚೆ ಬರೋಕ್ಕೆ ಅಂತ ಹೇಳಿ ಹೋಲ್ಸು ಸಹ ಇದೆ. ಗೋಪುರದ ಥರ ಸ್ಟ್ರಕ್ಚರ್ ಇದೆ. ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ, ಧೂಪ ಏನಾದರೂ ಹಚ್ಚಿ ಇಡಬೇಕಾದ್ರೆ ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲುಕ್ಕು ಕೊಡುತ್ತೆ. ನಮಗೊಂಥರ ಖುಷಿನೂ ಆಗುತ್ತೆ ಈ ರೀತಿಯಾದಂತಹ ವಸ್ತುಗಳನ್ನ ಯೂಸ್ ಮಾಡೋದ್ರಿಂದ. ಪ್ರಾಡಕ್ಟು ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಲ ಅದು ಕಟಿಂಗ್ಸ್ ಏನಿದೆ ಅದು ತುಂಬ ಫಿನಿಶಿಂಗು ತುಂಬ ಚೆನ್ನಾಗಿ ಆಗಿರೋದ್ರಿಂದ ನೀವೇನಾದರೂ ಬೈ ಮಾಡ್ತಿದ್ರೆ ಅದನ್ನು ನೋಡಿ, ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಬಂದಿರುವಂತಹ ಪ್ರಾಡಕ್ಟು ಓಕೆ ಅನ್ನೋ ಥರ ಇತ್ತು, ಏಕೆಂದರೆ ಹೋಲ್ಸ್ದು ಫಿನಿಶಿಂಗು ತುಂಬ ಚೆನ್ನಾಗಿ ಆಗಿರಲಿಲ್ಲ. ಬಟ್ ಪ್ರಾಡಕ್ಟು ತುಂಬ ಚೆನ್ನಾಗಿತ್ತು. ಮತ್ತು ಇದ್ರದ್ದು ಪ್ರೈಸ್ ಬಂದುಬಿಟ್ಟು 94 ರುಪೀಸ್ ಆಗಿತ್ತು. ಸೊ ಬಜೆಟ್ ಫ್ರೆಂಡ್ಲಿನೇ ಅಲ್ವಾ? ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಐ ವಿಲ್ ಶೇರ್ ಲಿಂಕ್. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅದನ್ನು ನೋಡೋಣ ಬನ್ನಿ. ಇಲ್ಲಿವರೆಗೆ ನಾನು ಬಿಲೋ 100, ಬಿಲೋ 200 ಅದನ್ನೆಲ್ಲ ತೋರಿಸ್ಕೊಟ್ಟೆ. ಇನ್ನು ಇದು ಬಂದುಬಿಟ್ಟು ಎಗ್ ಬಾಯ್ಲರು. ಇದ್ರದ್ದು ಕಾಸ್ಟ್ ಬಂದು 350 ಪ್ಲಸ್ ಇದೆ. ಸೊ 350 ರೂಪಾಯಿಗೆ ಎಗ್ ಬಾಯ್ಲರು, ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ನಾನು ಬೈ ಮಾಡಿದ್ದೀನಿ. ನನಗೆ ರಿಕ್ವೈರ್ಮೆಂಟ್ ಇತ್ತು. ಇದಲ್ದೇ ಇದು 2 ಸ್ಟೆಪ್ ಎಗ್ ಬಾಯ್ಲರ್ ಆಗಿರುತ್ತೆ. ನಾವು ಎಗ್ ಬಾಯ್ಲ್ ಮಾಡೋದಲ್ದೇ ನಾವೇನಾದ್ರೂ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಸ್ಟೆಪ್ಸ್ ಇರುವಂಥದ್ದನ್ನು ಬೈ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಕಲರ್ ಬಂದು ಪಿಂಕ್ ಕಲರ್ ಇದೆ.
2 ಸ್ಟೆಪ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಅಂತೂ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವ, ಜಸ್ಟ್ ಪ್ಲೇಸ್ ಮಾಡಿದ್ರೆ ಆಯಿತು. ಅದಲ್ಲದೆ ಅದಕ್ಕೆ ನೀರು ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಮೆಜರಿಂಗ್ ಬೌಲ್ ಥರ ಕಪ್ ಥರ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿಷ್ಟೂ ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಆಲ್ರೆಡಿ ಟೆಸ್ಟೆಡ್ ಇಟ್. ಇದ್ರದ್ದು ಪ್ರೈಸ್ ನಾನು ಆಲ್ರೆಡಿ ಹೇಳ್ದಾಗೇ 350 ರೂಪಾಯಿಗಳು. ಅದರಲ್ಲಿ 2 ಸ್ಟೆಪ್ಸ್ ಇರೋದನ್ನು ಆರಾಮಾಗಿ ಬೈ ಮಾಡ್ಬೋದು. ಸೊ ನಿಮ್ಗೇನಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿಯೂ ಸಹ ವರ್ಕ್ ಆಗ್ತಿದೆ. ಐ ಆಲ್ರೆಡಿ ಯೂಸ್ಡ್ ಇಟ್. ನಾನು ಒಂದು 4-5 ಟೈಮ್ಸು ಯೂಸ್ ಮಾಡಿಬಿಟ್ಟೆ ಇದ್ರದ್ದು ಪ್ರಾಡಕ್ಟನ್ನು ನಾನು ರಿವ್ಯೂ ಮಾಡ್ತಾ ಇರೋದು. ಸೊ ನೋಡಿದ್ರಲ್ವಾ, ಮೀಶೋ ವ್ಲಾಗಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸನ್ನು ನಾನು ಬೈ ಮಾಡಿದ್ದೆ ಅಂತ ಹೇಳಿ. ಯೂಶ್ವಲಿ ಡೇ ಟು ಡೇ ಲೈಫಲ್ಲಿ ಯೂಸ್ ಆಗುವಂತಹ ಪ್ರಾಡಕ್ಟ್ಸೇ ಇದೆ, ಅದು ಕಡಿಮೆ ದುಡ್ಡಲ್ಲೇ ಇದೆ. ನಿಮಗೆ ಈ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.